ಮಳೆಯಾದ ಹಿನ್ನೆಲೆ ರೈತರು ಕಂಗಾಲು. ಎಕರೆಗೆ 30ರಿಂದ 40 ಸಾವಿರ ಖರ್ಚು ಮಾಡಿದರೂ ಕೈಗೆ ಸಿಗದ ಬೆಳೆ. ಅತಿ ಮಳೆಯಿಂದ ರೈತರಿಗೆ ಕೈ ಕೊಟ್ಟ ಬೆಳೆ. ವಿಜಯಪುರ ಜಿಲ್ಲೆಯಾದ್ಯಂತ ವಿಪರೀತ ಮಳೆ. ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿದ ಮಳೆ ಹೊಡೆತಕ್ಕೆ ಕಂಗಾಲಾದ ರೈತಾಪಿ ವರ್ಗ. ಸೂಕ್ತ ಪರಿಹಾರ ನೀಡಲು ಸರ್ಕಾರಕ್ಕೆ ಮನವಿ. ಮಾಧ್ಯಮ ಮೂಲಕ ಹೇಳೋದು ಅಂದ್ರ ಬರೋಬರಿ ಒಂದು ತಿಂಗಳಿಂದ ಮಳೆ ಆಗ್ಲಾಗತ್ತದ. ಈ ರೈತರುಗಳು ಕೇಳೋರು ಯಾರು ಇಲ್ಲ. ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ರೈತನ ಹೊಲಕ್ಕೆ ಬಂದು ಸಮೀಕ್ಷೆ ಮಾಡೋದು ಏನೂ ಇಲ್ಲ. ಅವ್ರು ಅಲ್ಲೇ ಅಧಿಕಾರಿಗಳು ಅಲ್ಲೇ ಕೂತು ಮಾಡ್ತಾರೆ. ಏಡ್ ಕೊಡ್ತಾರ, ಎಕರೆಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಕೊಡ್ತಾರೆ. ಒಂದ್ ಎಕರೆಕ್ಕೆ 50 ಸಾವಿರ ರೂಪಾಯಿ ಖರ್ಚು ಸಾಧ್ಯ. ಯಾವ್ದೇ ಒಂದು ಈ ವಾಣಿಜ್ಯ ಬೆಳೆ ಆಗಲಿ ಏನೇ ಮಾಡ್ಬೇಕಂತಂದ್ರೆ ಎಕರೆಕ್ಕೆ 40 ಸಾವಿರ ರೂಪಾಯಿ ಖರ್ಚಾಗ್ತದೆ. ತಮ್ಮ ಆಫೀಸ್ ನಲ್ಲಿ ಕೂತು ಸಮೀಕ್ಷೆ ಮಾಡಿ ಬಿಟ್ಬಿಡ್ತಾರೆ. 2 ರಿಂದ 3 ಸಾವಿರ ರೂಪಾಯಿ ಕೊಡ್ತಾರೆ. ಅದು ರೈತರಿಗೆ ಏನೂ ಆಗೋದಿಲ್ಲ. ಅದಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಊರಿಗೆ ಬಂದು ರೈತರ ಹೊಲಕ್ಕೆ ಬಂದು ಸರಿಯಾದ ರೀತಿಯಿಂದ ಇಲ್ಲಿ ಏನ್ ಹಾನಿಯಾಗಿರ್ತದ ಅದನ್ನ ನೋಡಿ ನೀವು ಪರಿಹಾರವನ್ನು ಘೋಷಣೆ ಮಾಡಬೇಕಂತ ಈ ಮಾಧ್ಯಮ ಮೂಲಕ ಸಹಾಯ ಮಾಡ್ತಾರೆ. ವಿಜಯಪುರ ಜಿಲ್ಲೆ ದೇವರಾಯಹಿಪ್ಪರಗಿ ತಾಲೂಕಿನ ಕೊಂಡಗುಳಿ ಗ್ರಾಮದ ರೈತರು. ಹೌದು, ಸಿಎಂ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಶಿವು ಕೊಳ್ಳಾರಿ ಮನವಿ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗುಳಿ ಗ್ರಾಮದ ರೈತರು ನಮ್ಮ ಮನವಿ ಏನಪ್ಪಾ ಅಂತಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ MB ಪಾಟೀಲ್ ಸಾಹೇಬರಿಗೆ, ನಮ್ಮ ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಅವರಿಗೆ, ನಮ್ಮ ಕೊಂಡಗುಳಿ ಗ್ರಾಮದಲ್ಲಿ ಬಹಳಷ್ಟು ಮಳೆಯಾಗಿ ಮೊದಲು ರೈತರು ಬೆಳೆಯನ್ನ ಬಿತ್ತಿದ್ದರು. ಆಗ ಬಹಳಷ್ಟು ಮಳೆಯಾದ ಕಾರಣದಿಂದ ರೈತರು ಸ್ವಲ್ಪ ಯೂರಿಯಾ ಗೊಬ್ಬರ ಹೊಡೆದ್ರೆ ಕಡಿಮೆ ಆಗ್ತದ ತಿಳ್ಕೊಂಡು ಅಲ್ಲಿ ಇಲ್ಲಿ ಮೊದಲೇ ಸಾಲ ಮಾಡಿ ಬಿತ್ತಿರ್ತಾರ ರೈತರು. ಆ ಬಿತ್ತಿದ ಬೆಳೆಗೆ ಎಣ್ಣೆ ಅದು ಹೊಡೆದಿರ್ತಾರ. ಆಮೇಲೆ ಇನ್ನ ಮಳಿ ಜಾಸ್ತಿ ಆಗ ಬೆಳೆ ಕೈ ಕೊಡ್ತಾ ಅಂತ ತಿಳ್ಕೊಂಡು ಬಹಳ ಕಷ್ಟಪಟ್ಟು ಹೆಚ್ಚಿನ ರೇಟಿಗೆ ಒಂದು ಯೂರಿಯಾ ಗೊಬ್ಬರ ಸಿಗಲಾರದ ಕಾರಣದಿಂದ ಹೆಚ್ಚಿನ ರೇಟಿಗೆ ಯೂರಿಯಾ ಗೊಬ್ಬರವನ್ನು ಖರೀದಿ ಮಾಡಿ ಹೊಲಗೊಳದಾಗ ಗೊಬ್ಬರ ಹಾಕಿದಾರ. ಅದು ಕೂಡ ಇವತ್ತಿನ ಮಿತ್ತಿಗೆ ಅದು ಹೊಳ್ಯಾಗ ಹುಣಚಿ ಹಣ್ಣ ತೊಳೆದಂತ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಒದಗಿ ಬಂದದ. ಇವತ್ತು ಈ ರಾಜ್ಯ ಸರ್ಕಾರ ನೀವು ಹಲವಾರು ಗ್ಯಾರಂಟಿಗಳು ಕೊಡ್ರಿ, ನಮ್ಮದೇನು ತಕರಾರಿಲ್ಲ. ಆದ್ರೆ ರೈತರಿಗೆ ಒಂದು ಬೆಳೆ ಗ್ಯಾರಂಟಿಯನ್ನ ತಾವು ಕೊಡಬೇಕು, ಒಂದು ಸಾಲ ಮುಕ್ತ ಗ್ಯಾರಂಟಿಯನ್ನ ಕೊಡಬೇಕು. ರೈತರು ಇವತ್ತು ಒಂದು ಎಕರೆಕ ಬಿತ್ತನೆ ಮಾಡಬೇಕಾದ್ರ ಸುಮಾರು ಒಂದು 30,000 ಖರ್ಚು ಬರ್ತೈತಿ. ಅವರಿಗೆ ಗಳೆ ಹೊಡೆಯೋದಕ್ಕಾಯ್ತು, ಒಂದು ಬೀಜ ಗೊಬ್ಬರ ಹಾಕುವುದಕ್ಕಾಯ್ತು, ಹೊಲದಲ್ಲಿ ಇನ್ನಿತರ ಕಸ ಕಡ್ಡಿ ತೆಗೆಯೋದಕ್ಕೆ ಯಾವುದೇ ಎಲ್ಲಾ ರೀತಿಯಿಂದ ಖರ್ಚು ಹಿಡಿದ್ರು ಒಂದು 30,000 ರೂಪಾಯಿ ರೈತರ ಒಂದು ಖರ್ಚು ಬರ್ತೈತಿ. ಆದ್ರೆ ತಾವು ಪರಿಹಾರ ಕೊಡೋದು ಹೋದ ವರ್ಷ ಇದೇ ರೀತಿ ಕೂಡ ಬರ ಪರಿಹಾರ ಬಿದ್ದಾಗ ತಾವು 2,000 ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ರಿ. ಆ 2,000 ರೂಪಾಯಿ ಪರಿಹಾರ ರೈತರಿಗೆ ಯಾವುದೇ ರೀತಿಯಿಂದ ಸಾಲುವುದಿಲ್ಲ. ಆದ್ರೆ ಈ ವರ್ಷ ರೈತರಿಗೆ ತಾವು ಒಂದು ಹೆಚ್ಚಿನ ಒಂದು ಅನುದಾನವನ್ನ ಯಾವ ರೀತಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಅಡಿಕೆ ಬೆಳೆ ಹಾಳಾದ್ರೆ, ಅದೇ ರೀತಿ ಒಂದು ತೆಂಗು ಹಾಳಾದ್ರೆ ಯಾವ ರೀತಿ ಪರಿಹಾರವನ್ನು ಕೊಡ್ತಾ ಇದ್ದೀರಿ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಕೊಡುವಂತ ರೈತರಿಗೆ ಒಂದು ಸೌಲಭ್ಯವನ್ನ ಒಂದು ಪರಿಹಾರವನ್ನ ನಮ್ಮ ಜಿಲ್ಲೆಯ ರೈತರಿಗೂ ಕೂಡ ಕೊಡಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಾ ಇದ್ದೇವೆ. ಈಗ ನಾವು ರೈತರ ಗ್ಯಾರಂಟಿಯನ್ನ ಕೇಳ್ತಾ ಇದ್ದೇವೆ. ಈ ಗ್ಯಾರಂಟಿಯನ್ನ ನಿಭಾಯಿಸಿದ್ರೆ ಮಾತ್ರ ನಿಮ್ಮ ಸರ್ಕಾರಕ್ಕೆ ನಾವು ಎಲ್ಲ ರೈತರ ಪರವಾಗಿ ನೀವು ನಿಭಾಯಿಸಿದ ತಕ್ಷಣ ನಾವೆಲ್ಲರೂ ಎಲ್ಲ ರೈತರ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರೈತರ ಶಾಲನ್ನು ಹೊದಿಸಿ ನಾವು ತಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಹೆಬ್ಬಾಳ, ಭರತ್ ರೆಡ್ಡಿ ಯಡಹಳ್ಳಿ, ಮಹಿಬೂಬ ಘಾಜಿ, ಶಿವಾನಂದ ಬಸವಾಪಟ್ಟಣ, ಚಂದ್ರಕಾಂತ್ ಅಲ್ಲಾಪುರ್, ಊರಿನ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು. ನಮಸ್ತೆ ಎಲ್ಲರಿಗೆ. ಈ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಈ ಮಳೆ ಹೆಚ್ಚಾದ್ರಿಂದ ಎಲ್ಲ ನಮ್ಮ ವಿಜಯಪುರ ಜಿಲ್ಲಾದಾಗೆ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ದೋಣಿ ಪ್ರವಾಹದ ಹಳ್ಳಗಳು ತುಂಬಿ ಹರಿತಿದೆ. ಎಲ್ಲಾ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕಂತ ಹತ್ತಿ, ಅದು ಸುರ್ಪಾನ, ಕಡ್ಲೆ, ತೊಗರಿ ಅವೆಲ್ಲ ಬೆಳೆದಿದ್ದಾರೆ. ಆದ್ರೆ ಒಂದ್ ಎಕರೆಗೆ 30 ರಿಂದ 40 ಸಾವಿರ ಖರ್ಚು ಮಾಡಿದ್ದಾರೆ. ಆಗ ಎಲ್ಲ ಮಳೆ ಜಾಸ್ತಿ ಆದ್ರಿಂದ ಅವರಿಗೆ ಬೀಜದ ಗೊಬ್ಬರ ಯಾವುದೇ ಹೊಳ್ಳಿ ಬರ್ಲಾರ್ದಂತ ಪರಿಸ್ಥಿತಿಯಲ್ಲಿ ರೈತರು ಅದರ. ಈ ರೈತರು ಹೆಚ್ಚಿಗೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರ ಅಂದ್ರ ಅವರಿಗೆ ಬೆಳೆಗೆ ಸೂಕ್ತ ಒಂದು ಬೆಂಬಲ ಬೆಲೆ ಸಿಗ್ತಿಲ್ಲ ಮತ್ತು ಇಂಥ
ಪರಿಹಾರ ಬರಕತ್ತಾಗ 2,000 3,000 ಕೊಡ್ತೀರಿ, 34,000 ಖರ್ಚು ಮಾಡಿದಾಗ 2,000 3,000 ಏನ್ ಆಗ್ತದ? ಇದೇ ಕಾರಣಕ್ಕೆ ರೈತರಿ ಹೆಚ್ಚಿನ ಸಾಲ ಬಾಧೆಯಿಂದ ಆತ್ಮಹತ್ಯೆಗಳು ಹೆಚ್ಚಾಗ್ತದೆ. ಇದನ್ನ ತಡಿಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಆದಷ್ಟು ಬೇಗ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಸೂಕ್ತವಾದ ಪರಿಹಾರ ನೀಡಬೇಕಂತ ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಿದ್ದೀವಿ. ಸರ್ಕಾರಕ್ಕೆ ರೈತರ ಪರವಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದೇನಂದ್ರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೈತರೆಲ್ಲ ಒಂದಲ್ಲಿ ಬಿತ್ತನೆ ಮಾಡ್ಯಾರ, ಎಲ್ಲ ಮಾಡ್ಯಾರ, ಬೆಳೆ ಎಲ್ಲ ಚೆನ್ನಾಗಿ ಬಂದಿತ್ತು. ಈಗ ಅಕಾಲಿಕ ಮಳೆ 1 ತಿಂಗಳಿಂದ ಸುರಿತಾ ಇದ್ರಿಂದ ಬೆಳೆ ಸಂಪೂರ್ಣ ಹಾಳಾಗ್ಯದ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ಕೊಡಬೇಕು. ಸರ್ಕಾರ ಏನಾದರೂ ಸರಿಯಾದ ಸಮರ್ಪಕವಾಗಿ ಪರಿಹಾರ ಘೋಷಿಸಲಿಲ್ಲ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಹೆಚ್ಚಿನ ಪ್ರಮಾಣದ ರೈತರು ಕೊರಡಿಗೆ ಹಗ್ಗ ಹಾಕೊಳ್ಳೋ ಪರಿಸ್ಥಿತಿ ಬರ್ತದ. ರೈತರ ಆತ್ಮಹತ್ಯೆ ತಡಿಬೇಕಾಗ್ತದ, ಇಲ್ಲಾಂದ್ರೆ ಗಂಭೀರ ಪರಿಸ್ಥಿತಿ ರೈತರು ಎದುರಿಸ್ತಾರ.